ಹಾಗೇನೆ ವಿಬಿಜಿ ರಾಮ್ಜಿ ಕೂಲಿಗಾಗಿ ಕಾಳು ಯೋಜನೆ ಇವತ್ತು ವಿಬಿಜಿ ರಾಮ್ಜಿಯಾಗಿ ಹೊರಗಡೆ ಬಂದಿರುವಂಥದ್ದು. ಬಹಳ ಉತ್ತಮವಾದಂಥ ಕಾರ್ಯ, ಉತ್ತಮವಾದಂಥ ಆಲೋಚನೆ, ಉತ್ತಮವಾದಂಥ ಸಂಗತಿಗಳನ್ನು ಇದರಲ್ಲಿ ಜೋಡಿಸಿರುವಂಥದ್ದು. ಯಾವ ರೈತ ಇದ್ದಾನೆ, ಯಾವ ಕೂಲಿ ಕಾರ್ಮಿಕ ಇದ್ದಾನೆ, ಆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ವ್ಯಕ್ತಿಗೆ ನ್ಯಾಯ ಕೊಡುವಂಥ ರೀತಿ ಒಳಗಡೆ ಇದಕ್ಕೊಂದು ಸರಿಯಾದಂಥ ಕಾನೂನನ್ನು ಬಲ ಮಾಡಿರುವಂಥ ಏನು ವಿಬಿಜಿ ರಾಮ್ಜಿಯ ಯೋಜನೆ ಏನಿದೆ, ಇದಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಗ್ರಾಮ ಮಟ್ಟಕ್ಕೆ ಇದನ್ನು ತಗೊಂಡೋಗುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಬೇಕು ಅಂತ ನಿರ್ಣಯಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಸತ್ಯ ಸಂಗತಿಗಳನ್ನು ತಿಳಿಸಬೇಕು ಅನ್ನೋದು ಒಂದೇ ನಮ್ಮ ಉದ್ದೇಶ ಇರೋದು. ಸದುದ್ದೇಶದಿಂದ ತಂದಿರುವಂತಹ ವಿಬಿಜಿ ರಾಮ್ಜಿಯ ಯೋಜನೆ ಏನಿದೆ, ಇದಕ್ಕೆ ಅಭಿನಂದನೆಗಳು ಸಲ್ಲಿಸೋ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಈ ರೀತಿ ಎಲ್ಲ ಸಂಘಟನೆಗಳು ಗಮನದಲ್ಲಿ ಇಟ್ಕೊಂಡು ಕಾರ್ಯವನ್ನು ಮಾಡ್ತಾ 28ರ ಚುನಾವಣೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಬರಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಪ್ರಾರಂಭ ಮಾಡಿರುವಂಥ ದಾಪುಗಾಲು ಇಟ್ಟಿರುವಂಥ ಒಂದು ಕಾರ್ಯಕಾರಿಣಿಯಾಗಿ ನನ್ನ ದಿವಸ ನಡೀತು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಿಂದಲೇ ಗೊತ್ತಾಗತ್ತೆ ಔರಂಗಜೇಬನ ವಂಶಸ್ಥರು ಇನ್ನು ಬದುಕಿದ್ದಾರೆ ಈ ದೇಶದಲ್ಲಿ ಅಂತ ಹೇಳಿ. ಔರಂಗಜೇಬನ ಮಾನಸಿಕತೆ, ಟಿಪ್ಪು ಸುಲ್ತಾನನ ಮಾನಸಿಕತೆ ಇರುವಂಥ ವ್ಯಕ್ತಿಗಳು ಅಲ್ಲಲ್ಲ ಇದ್ದಾರೆ. ಅವರೆಲ್ಲ ಮಟ್ಟ ಹಾಕುವಂಥ ಕೆಲಸ ಹಿಂದೂ ಸಮಾಜ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಆಲೋಚನೆಗಳನ್ನು ಮಾಡ್ತೇವೆ. ಯಾರು ಕಿಡಿಗೇಡಿಗಳು ಈ ಕೃತ್ಯವನ್ನು ಮಾಡಿದ್ದಾರೆ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅಪಮಾನ ಮಾಡಿರುವಂಥದ್ದು ಇದು. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಡಿದಂಥ ಅಪಮಾನ ಬೇರೆ ಅಲ್ಲ, ದೇಶಕ್ಕೆ ಅಪಮಾನ ಮಾಡಿದಂಥ ಸಂಗತಿ ಬೇರೆ ಅಲ್ಲ. ಆ ರೀತಿಯಲ್ಲಿ ಆಲೋಚನೆ ಮಾಡುವಂಥ ಈ ದೇಶದ ಜನತೆ, ಈ ದೇಶದ ಜನತೆ ಆಕ್ರೋಶವನ್ನು ಮುಂದಿನ ದಿನಗಳಲ್ಲಿ ತಾವು ನೋಡಬೇಕಾಗತ್ತೆ ಅನ್ನೋಂಥ ಸಂಗತಿಯನ್ನು, ಎಚ್ಚರಿಕೆಯ ಸಂಗತಿಯನ್ನು ಈ ಸಂದರ್ಭ ಹೇಳ್ತಾ ಆ ಕೃತ್ಯವನ್ನು ನಾನು ಅತ್ಯಂತ ಗಂಭೀರವಾಗಿ ಖಂಡಿಸ್ತೇನೆ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆಯ ಸಂದರ್ಭಗಳೇ ಮೆರವಣಿಗೆ ಮೇಲೆ ಕಲ್ಲು ತೂರಾಡುವಂಥದ್ದು, ಚಪ್ಪಲಿ ತೂರಾಡುವಂಥದ್ದು ಇದು ಭಾರತೀಯ ಸಂಸ್ಕೃತಿ ಅಲ್ಲ. ಹಾಗಾಗಿ ಈ ದೇಶದಲ್ಲಿ ಯಾರು ದೇಶದ್ರೋಹಿಗಳಿದ್ದಾರೆ ಅವರನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಅಲ್ಲಿಯ ಸ್ಥಳೀಯ ಸರ್ಕಾರ ಮಾಡುತ್ತೆ. ಅದನ್ನು ಗಂಭೀರವಾಗಿ ತಗೊಂಡು ಈ ದೇಶದ ಜನ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಅನ್ನೋಂಥ ವಿಶ್ವಾಸದಿಂದ ಆ ಸಂಗತಿಯನ್ನು ಖಂಡಿಸ್ತೇನೆ. ಮೋದಿಯವರ ಸರ್ಕಾರ ಈ ದೇಶಕ್ಕೆ ಇನ್ನೊಂದಷ್ಟು ದೇಶದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೇಶದ ಬಗ್ಗೆ ಆಲೋಚನೆ ಮಾಡುವಂಥ ರೀತಿಯೊಳಗಡೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡಿದೆ. ವಂದೇ ಮಾತರಂ ಗೀತೆಗೆ 150 ವರ್ಷ. ವಂದೇ ಮಾತರಂ ಗೀತೆ ಬರೆದಂಥ ಬಂಕಿಮಚಂದ್ರ ಚಟರ್ಜಿ ಅವರಿಗೆ ಗೌರವ ಸಲ್ಲಿಸುವಂಥ ಒಂದು ದೊಡ್ಡ ಹೊಣೆಗಾರಿಕೆಯ ಕಾರ್ಯ. ಇದೆರಡೂ ಕೂಡ ಇವತ್ತು ಒಟ್ಟೊಟ್ಟಿಗೆ ನಡೀತಾ ಇದೆ. ವಂದೇ ಮಾತರಂ 150 ವರ್ಷ ಆಗಿರುವಂಥ ಸಂದರ್ಭದಲ್ಲಿ ವಂದೇ ಮಾತರಂ ಹಾಗಾದ್ರೆ ಏನು ಬರೀ ಗೀತೆನಾ? ಇದೆಲ್ಲದ್ರ ಥ್ರೆಡ್ ಬೇರೆ ಚರ್ಚೆ ಆಗಿ ಇದು ರಾಷ್ಟ್ರಕ್ಕೆ ಶಕ್ತಿ ಕೊಡುವಂಥ ಗೀತೆ. ಇದು ಪ್ರತಿಯೊಬ್ಬ ರಾಷ್ಟ್ರ ಭಕ್ತಿಯನ್ನು ಅರಳಿಸುವಂಥ ಕಾರ್ಯ. ಇದು ರಾಷ್ಟ್ರಕ್ಕೆ ಸಮರ್ಪಿತವಾದಂಥ ಬದುಕು ಯಾವ್ಯಾವ ಕಾರಣಗಳಲ್ಲಿ ಏನೇನು ನಡೆದಿದೆ ಅದಕ್ಕೆ ಗೌರವ ಸಮರ್ಪಣೆಯ ಕಾರ್ಯ ಇದಾಗಬೇಕು ಅಂತೇಳಿ ಯೋಚನೆ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಶಕ್ತಿ ಕೊಟ್ಟಂಥ ಒಂದು ಗೀತೆ ಇದು. ಒಂದು ಹಾಡು ಈ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಶಕ್ತಿ ಕೊಡುತ್ತೆ ಅಂತ ಹೇಳಿದ್ರೆ ನಮ್ಮ ಜೀವನಕ್ಕೆ, ನಮ್ಮ ವ್ಯಕ್ತಿಗತವಾದಂಥ ಬೆಳವಣಿಗೆಗೆ, ರಾಷ್ಟ್ರೀಯತೆಗೆ ಪೂರಕವಾಗಿ ಯೋಚನೆ ಮಾಡುವಂಥ ಸಂಗತಿಗಳಿಗೆ ಇವತ್ತಿನ ಪೀಳಿಗೆಗೆ ಅದನ್ನು ತೋರಿಸ್ಬೇಕಾಗಿದೆ, ತಿಳಿಸ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ವಂದೇ ಮಾತರಮಿಗೆ ರಾಷ್ಟ್ರೀಯ ಗೀತೆಗಳ ಸ್ಥಾನಮಾನ ಕೊಡುವಂಥ ಕೆಲಸವನ್ನು ಮಾಡಿದೆ. ಇದು ರಾಷ್ಟ್ರೀಯ ಹಾಡಲ್ಲ, ಇದು ಬರೀ ಹಾಡಲ್ಲ. ಇದು ಪ್ರತಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಆಗಬೇಕು ಅಂತ ನಿರ್ಣಯ ಏನು ತಗೊಂಡಿದೆ, ಇದು ಶಾಸನಬದ್ಧಗೊಳಿಸಿರುವಂಥ ಸಂಗತಿ.
ಮತ್ತು ಈ ಗೀತೆ ಹೇಳುವಂಥ ಸಂದರ್ಭಗಳಲ್ಲಿ ಅವತ್ತು ಕಾಂಗ್ರೆಸ್ ಹೇಗೆ ನಡ್ಕೊಳ್ತು, ಯಾವ್ಯಾವ ಪ್ಯಾರಾಗ್ರಾಫ್ಗಳನ್ನ ತೆಗೆದುಹಾಕ್ತು. ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಹೋಗಿದ್ದೇನು ಅಂತ ಹೇಳಿದ್ರೆ, ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ವಂದೇ ಮಾತರಂ ಗೀತೆಯನ್ನು ಹೇಳಲೇಬೇಕು, ಘೋಷಣೆಗಳನ್ನು ಕೂಡ ಹಾಕ್ಲಿಕ್ಕೆ ಶುರು ಮಾಡಿದ್ವಿ. ಹಿಂದೂಸ್ತಾನದಲ್ಲಿ ಇರಬೇಕಾದ್ರೆ ವಂದೇ ಮಾತರಂ ಹೇಳಲೇಬೇಕು ಅನ್ನೋ ಘೋಷ ವಾಕ್ಯಗಳನ್ನು ಕೂಡ ಈ ದೇಶದ ಜನಮಾನಸದ ಮುಂದೆ ತಗೊಂಡು ಬಂದಿಲ್ಲ. ಆ ರೀತಿಯ ಒಂದು ಗೀತೆಗೆ ಗೌರವ ಕೊಡುವಂಥ ಕೆಲಸವಲ್ಲ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಅವರಿಗೆ ಅಭಿನಂದನೆಗಳೆಲ್ಲ ಈ ರಾಜ್ಯದ ಜನತೆಯ ಪರವಾಗಿ, ಈ ದೇಶದ ಜನತೆಯ ಪರವಾಗಿ ಸಮರ್ಪಣೆ ಮಾಡುವಂಥ ಕೆಲಸದ ಆ ನಿರ್ಣಯವನ್ನೇ ನಿನ್ನೆ ಪಾಸ್ ಮಾಡಿದೆ. ಈಗ ಅದಕ್ಕೆ ವಿರುದ್ಧವಾದಂಥ ಮಾನಸಿಕತೆಗಳು, ವಿರುದ್ಧದ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಇದಕ್ಕೆ ಕುಮ್ಮಕ್ಕು ಕೊಡುವಂಥ ರೀತಿಯೊಳಗೆ ತನ್ನ ವರ್ತನೆಯನ್ನು ಮಾಡ್ತಾ ಇದೆ. ಅವತ್ತು ಇದೇ ಕಾಂಗ್ರೆಸ್ ಈ ವಂದೇ ಮಾತರಂ ಗೀತೆಯನ್ನ ತುಂಡು ಮಾಡಿದ್ದು. ನಾವು ಅನೇಕ ಬಾರಿ ಹೇಳ್ತೇವೆ, ಕಾಂಗ್ರೆಸ್ ಮಾಡಿದಂಥ ದುಷ್ಟ ಕೃತ್ಯಗಳಲ್ಲಿ ಯಾವುದಾದ್ರು ಅಂತ ಹೇಳಿದ್ರೆ ಒಂದು ವಂದೇ ಮಾತರಂ ಗೀತೆಯನ್ನೇ ತುಂಡು ಮಾಡಿದ್ರು, ಈ ದೇಶವನ್ನೇ ತುಂಡು ಮಾಡಿದ್ರು. ಅದರ ಬಳುವಳಿ ಇವತ್ತಿನ ದಿವಸ ನಾವು ಅನುಭವಿಸ್ತಾ ಇದ್ದೇವೆ. ಒಂದು ಸಮಾಜದ ಬಂಧುಗಳು ಹೇಳ್ತಾ ಇದ್ದಾರೆ, ನಾವು ಹೇಳಲಿಕ್ಕೆ ತಯಾರಿಲ್ಲ ಅಂತೇಳಿ. ಈ ದೇಶದಲ್ಲಿ ಇರಲಿಕ್ಕೆ ನೀವು ನಾಲಾಯಕ್ಕಿಲ್ಲ ಅಂತ ಹೇಳುವಂಥ ಸಂಗತಿಯನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಈ ದೇಶದ ಕಾನೂನನ್ನು, ಈ ದೇಶದ ಅಸ್ಮಿತೆಯನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ತಯಾರಿಲ್ಲ ಅನ್ನೋದಾದ್ರೆ, ನಿನ್ನ ಮನೆಯಲ್ಲಿ ಇದನ್ನು ಹೇಳಬೇಕು ಅಂತ ನಾವು ಹೇಳಲ್ಲ, ನಿಮ್ಮ ಮಸೀದಿ ದರ್ಗಾಗಳಲ್ಲಿ ಇದನ್ನು ಹೇಳಿ ಅಂತ ನಾವು ಹೇಳ್ತಾ ಇಲ್ಲ, ನಿಮ್ಮ ಹಬ್ಬ ಹರಿದಿನಗಳಲ್ಲಿ ವಂದೇ ಮಾತರಂ ಹೇಳಿ ಅಂತ ನಾವು ಹೇಳ್ತಾ ಇಲ್ಲ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಕಡ್ಡಾಯಗೊಳಿಸಿದ್ದಕ್ಕೆ ನಿಮಗೆ ಯಾಕೆ ಬೇಸರ, ನಿಮಗೆ ಯಾಕೆ ನೋವು? ನೀವು ಈ ದೇಶದ ಭಾರತೀಯರಲ್ವ? ಹಾಗಾದ್ರೆ ಅಲ್ಲಿ ಹೇಳಬೇಕಾಗತ್ತೆ ನೀವು. ಇದು ನಮ್ಮ ಆಗ್ರಹ ಇರುವಂಥದ್ದು, ನಮ್ಮ ಒತ್ತಾಸೆ ಇರುವಂಥದ್ದು. ಹಾಗಾಗಿ ಇದನ್ನ ನ್ಯಾಯಾಲಯಕ್ಕೆ ಹೋಗಿ ಇದನ್ನ ಮತ್ತೊಂದಷ್ಟು ಬೇರೆ ಬೇರೆ ರೀತಿಯ ಕಲುಷಿತ ವಾತಾವರಣಗೊಳಿಸೋದ್ರ ಬದಲಾಗಿ ಈ ದೇಶದ ಕಾನೂನಿಗೆ ಗೌರವ ಕೊಡುವಂಥ ಕೆಲಸವನ್ನು ಆ ಸಮಾಜ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ.